ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಅರ್ತ್ ಎಲಿಮೆಂಟ್ ಅಂದರೆ ಭೂತತ್ವದ ರಾಶಿಯಾದ ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ ನೋಡೋಣ. ಮೊದಲಿಗೆ ಕನ್ಯಾ ರಾಶಿಯವರು ಹೇಗಂದರೆ, ಅವರ ಅಭ್ಯಾಸ ಬಂದು ಯಾವುದೇ ಕೆಲಸ ಅವ್ರು ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ಆಗಬೇಕು ಅನ್ನೋದು ಅವರ ಮೈಂಡ್ಸೆಟ್ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ತುಂಬಾ ಎನರ್ಜಿ ಹೈ ಇರುತ್ತೆ. ಮತ್ತು ನಿಮ್ಮ ರಾಶಿ ಅಧಿಪತಿ ಬುಧ ಕರ್ಮಸ್ಥಾನದಲ್ಲಿ ಇದ್ದಾಗ ನಿಮಗೆ ಶಾರ್ಪ್ ಬುದ್ಧಿ ಕೊಡ್ತಾನೆ. ಅದರಿಂದ ನಿಮಗೆ ಹೊಸ ಗುರುತು ಸಿಗುತ್ತೆ ಕೆಲಸದಲ್ಲಿ. ಆಫೀಸ್ನಲ್ಲಿ ನೀವೇನು ಮಾಡಬೇಕು ಈ ವಾರ ಅಂದರೆ, ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇದ್ಬಿಡಿ. ಸುಮ್ಮನೆ ಬೇರೆಯವರ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಅಂದರೆ ಸಲಹೆ ಕೊಡೋದು, ನಿಮ್ಮ ಕೊಲೀಗ್ಸ್ಗೆ ಫೋರ್ಸ್ ಮಾಡಬೇಡಿ. ಸಲಹೆ ಕೊಟ್ಟು ಹೀಗೆ ಮಾಡು ಹಾಗೆ ಮಾಡು ಅಂತ. ಮತ್ತು ಒರಟಾಗಿ ಮಾತನಾಡೋದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ವಾದ ಆಗೋ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರು ಏನಂದರೆ, ಸತ್ಯನೇ ಮಾತಾಡ್ತೀರ ನೀವು, ಆದರೆ ಎಲ್ಲಿ ಹೇಳಬೇಕೋ ಎಲ್ಲಿ ಸುಮ್ಮನೆ ಇರಬೇಕು ಎನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲರೂ ನಿಮ್ಮ ಥರನೇ ಟ್ರಾನ್ಸ್ಪರೆಂಟ್ ಇರಲ್ಲ ಅಲ್ವಾ. ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿ, ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ಶಾಂತ ರೀತಿಯಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆ ಕೂತ್ಕೊಂಡು ಹಂಗಲ್ಲಪ್ಪ ಹೀಗೆ ಅಂತ ಕೂತು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಏನೇ ಜಗಳ ಇದ್ರೇನೋ ವಾದ ಇದ್ರೇನೋ ಅದನ್ನು ನೀವು ಬಗೆಹರಿಸ್ಕೊಳ್ಳಿ. ಕೆಲಸದಲ್ಲಿ ಒಳ್ಳೆ ಬೆಳವಣಿಗೆನೇ ಕಾಣ್ತೀರಾ, ಆದರೆ ಹೆವಿ ವರ್ಕ್ಲೋಡಿಂದ ಸ್ವಲ್ಪ ಆಯಾಸನೂ ಆಗ್ಬೋದು. ಮತ್ತು ಯಾವುದೇ ನೀವು ನಿರ್ಧಾರಗಳನ್ನು ಆಯ್ಕೆ ಮಾಡಬೇಕಾದ್ರೆ ತಾಳ್ಮೆ ಅಗತ್ಯ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಈ ವಾರ. ನಿಮಗೆ ಒಂಥರ ರಿಲೀಫ್ ಸಿಗುತ್ತೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಿಮಗೆ ಅಂದ್ಕೊಂಡೇ ಇರಲ್ಲ, ಆ ಕಡೆಯಿಂದನೂ ನಿಮಗೆ ದುಡ್ಡು ಬಂದಾಗ ನಿಮಗೆ ಏನೋ ಒಂಥರ ಮನಸ್ಸಿಗೆ ಉತ್ಸಾಹ, ಸಂತೋಷ, ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ. ನಿಮಗೆ ಯಾವುದೋ ಬಾಕಿ ಹಣ ಬರಬೇಕಾಗಿರುತ್ತೆ, ಆ ಹಣನೂ ಈ ವಾರ ನಿಮಗೆ ಕೈಗೆ ಬಂದು ಸೇರುತ್ತೆ. ಆದರೆ ನೀವು ಅಂದುಕೊಂಡಿರ್ತೀರಲ್ವ, ಆ ಪ್ಲ್ಯಾನಿಂಗ್ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಮತ್ತು ನೀವು ಏನೋ ಪ್ಲ್ಯಾನಿಂಗ್ ಮಾಡಿರ್ತೀರ, ಅದನ್ನು ನೀವು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ತುಂಬಾ ಪೇಷನ್ಸ್ ಅಗತ್ಯ. ಯೋಚನೆ ಮಾಡಿ ಆಮೇಲೆ ಆ ಪ್ಲ್ಯಾನಿಂಗ್ನ ಎಕ್ಸಿಕ್ಯೂಟ್ ಮಾಡಿ. ವಿದ್ಯಾರ್ಥಿಗಳಿಗಂತೂ ಈ ವಾರ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ಬೋದು, ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಜಗಳನೇ ಆಗ್ಬೋದು. ನೀವು ಏನು ಕಿರಿಕಿರಿ ಮಾಡೋಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ವರ್ತಿಸಿ ಮತ್ತು ಕೂತು ಮಾತನಾಡಿ ಯಾವುದೇ ಸಮಸ್ಯೆ ಇದ್ರೇನು ಬಗೆಹರಿಸ್ಕೊಳ್ಳಿ. ಕೆಲಸದ ಒತ್ತಡದಿಂದ ಆಯಾಸ ಅನಿಸ್ಬೋದು ನಿಮಗೆ. ನೀವು ಸ್ವಲ್ಪ ರೆಸ್ಟ್ ತಗೋಬೇಕು, ವಿಶ್ರಾಂತಿ ತಗೊಳ್ಳೋದು ನೀವು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಮೊಬೈಲ್ ನೋಡಿನೋ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿನೋ ಕತ್ತು ನೋವು ಅಥವಾ ಬ್ಯಾಕ್ ಶೋಲ್ಡ್ರ್ ಪೇನ್ ಬರ್ಬೋದು. ನೀವೇನು ಮಾಡಬೇಕು, ಸ್ವಲ್ಪ ಸಪೋರ್ಟ್ ಏನಾದರೂ ಕೊಟ್ಬಿಟ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಈ ಪೇನ್ ಏನೋ ಅಷ್ಟು ಆಗಲ್ಲ. ನೀವು ಆಹಾರದ ಬಗ್ಗೆನೂ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಹೊರಗಡೆ ಆಹಾರ ತಿನ್ನೋಕ್ಕೆ ಹೋಗಬೇಡಿ, ಆದಷ್ಟು ಮನೆಯ ಆಹಾರನೇ ಸೇವನೆ ಮಾಡಿ. ಕನ್ಯಾ ರಾಶಿಯವರಿಗೆ ಈ ವಾರದ ಪರಿಹಾರ ಬಂದು ಗಣೇಶನ ಆರಾಧನೆ ಮಾಡಿ ಮತ್ತು ಗಣೇಶ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ.